ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಅಹಂಕಾರ ಎನ್ನುವಂಥದ್ದು ನಮ್ಮನ್ನು ಕತ್ತಲೆಯಲ್ಲಿ ಮುಳುಗುವಂತೆ ಮಾಡ್ತದೆ. ಅಹಂಕಾರದ ಕತ್ತಲೆ ಏನಾದರೂ ನಮ್ಮನ್ನು ಆವರಿಸಿದೆ ಅಂತ ಆದರೆ ಸತ್ಯ ಯಾವುದು, ನಿಜವನ್ನು ನಾವು ಹೇಗೆ ಹುಡುಕುವುದು, ನಿಜ ಏನು ಎನ್ನುವಂಥದ್ದು ನಮಗೆ ತಿಳಿಯದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಯಾವ ರೀತಿಯ ಪರಿಸ್ಥಿತಿ ಒದಗಿ ಬರುತ್ತೆ ಎನ್ನುವುದನ್ನು ಒಂದು ಕಥೆಯ ಮುಖಾಂತರವಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ. ಪಾಂಡವರೆಲ್ಲರೂ ಕೂಡ ದ್ರೌಪದಿಯ ಸಮೇತರಾಗಿ ಕಾಡಿನಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇದೆ. ಒಂದು ದಿವಸ ಆ ಮನೆಯ ಆವರಣದಲ್ಲಿ ದ್ರೌಪದಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಪುಷ್ಪವು ಸಿಗುತ್ತೆ. ಯಾವ ಪುಷ್ಪ ಅದು? ಸೌಗಂಧಿಕ ನಾಮಕ ಪುಷ್ಪ. ಆ ಪುಷ್ಪದ ಒಂದು ಸುಗಂಧ ಏನಿದೆ ಅದು 10 ಮೈಲಿಗಳವರೆಗೂ ಕೂಡ ಪಸರಿಸುತ್ತಾ ಇರುವಂತಹ ವಿಶೇಷವಾಗಿರ್ತಕ್ಕಂತಹ ಪುಷ್ಪ. ಆ ಪುಷ್ಪವನ್ನು ನೋಡಿದಂತಹ ದ್ರೌಪದಿಗೆ ಇದೇನಿದು ವಿಶೇಷವಾಗಿರ್ತಕ್ಕಂತಹ ಪುಷ್ಪ, ಇದು ನನಗೆ ಇನ್ನೂ ಬೇಕು ಎನ್ನುವಂತಹ ಆಸೆ ಹುಟ್ಟುತ್ತದೆ. ಆಗ ಅವಳು ಗಂಡನಾಗಿರ್ತಕ್ಕಂತಹ ಭೀಮಸೇನನನ್ನು ಕರೀತಾಳೆ. ಕರೆದುಬಿಟ್ಟು, ಇದು ಇವತ್ತಿನ ದಿವಸ ನಾನು ಕಂಡಂತಹ ವಿಶೇಷವಾಗಿರ್ತಕ್ಕಂತಹ ಪುಷ್ಪ, ಈ ರೀತಿಯಾಗಿರ್ತಕ್ಕಂಥ 10 ಹಲವಾರು ಪುಷ್ಪಗಳು ನನಗೆ ಬೇಕು ಅಂತ ಹೇಳಿ ಭೀಮಸೇನನ ಹತ್ರ ಕೇಳ್ತಾಳೆ. ಭೀಮಸೇನ ಹೆಂಡತಿ ಮಾತಿಗೆ ಆಯಿತು, ನಾನು ಅದನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಮಾತನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಹೋಗ್ತಾ ಇದ್ದಾನೆ, ತುಂಬ ದೂರಗಳನ್ನು ಕ್ರಮಿಸಿದ್ದಾನೆ. ಹೋಗ್ತಾ ದಟ್ಟ ಅರಣ್ಯ. ಎಷ್ಟು ದಟ್ಟವಾಗಿರ್ತಕ್ಕಂತಹ ಅರಣ್ಯ ಅಂತಂದರೆ ಆ ದಾರಿಯಲ್ಲಿ ಒಬ್ಬರೂ ಕೂಡ ಕಷ್ಟಪಟ್ಟು ಮುಂದೆ ಸಾಗಬೇಕು, ಅಷ್ಟು ಕಠಿಣವಾಗಿರ್ತಕ್ಕಂಥ ದಟ್ಟ ಅಡವಿಯಲ್ಲೇ ಹೋಗ್ತಾ ಇದ್ದಾನೆ. ಆಗ ಏನಾಯಿತು, ದಾರಿ ಮಧ್ಯದಲ್ಲಿ ಒಂದು ಮಂಗ ಮಲಗಿದೆ. ಮಂಗವನ್ನು ನೋಡ್ತಾನೆ. ಆ ಮಂಗವನ್ನು ಹಾರ್ಕೊಂಡು ಹೋಗೋಣ ಅಂತಂದ್ರೆ ಇಲ್ಲ, ಶಾಸ್ತ್ರ ಪ್ರಕಾರವಾಗಿ ಬದುಕಿರುವಂತಹ ಜೀವಿಯನ್ನು ದಾಟುವಂಥದ್ದು ತಪ್ಪು, ಹಾರುವಂಥದ್ದು ತಪ್ಪು. ಹಾಗಾಗಿ ಮಂಗನ ಬಳಿ ಹೇಳ್ತಾನೆ, ನನಗೆ ದಾರಿಯನ್ನು ಕೊಡು, ನಾನೀಗ ಇಲ್ಲಿಂದ ಹೋಗಬೇಕು ಅಂತ ಹೇಳಿ ಮಂಗನ ಹತ್ರ, ಅದು ಹೇಗೆ ಆರ್ಡರ್ ಮಾಡುವ ಮುಖಾಂತರವಾಗಿ ಜೋರಾಗಿ, ನನಗೆ ದಾರಿ ಬಿಡಲಿಲ್ಲ ಅಂದರೆ ನಿನ್ನ ಸಾಯಿಸ್ಬಿಡ್ತೀನಿ ಎನ್ನುವಂತಹ ಧಾಟಿಯಲ್ಲಿ ಅವನು ಹೇಳ್ತಾನೆ. ಆಗ ಅದು ಹೇಳತ್ತೆ, ಅಯ್ಯ ನನಗೆ ತುಂಬ ವಯಸ್ಸಾಗಿ ಹೋಗಿದೆ, ನನಗೆ ಇಲ್ಲಿಂದ ಒಂದು ಹೆಜ್ಜೆಯೂ ಕೂಡ ಅಲ್ಲಾಡೋದಕ್ಕೂ ಕೂಡ ಆಗೋದೇ ಇಲ್ಲ, ಹಾಗಾಗಿ ದಯವಿಟ್ಟು ನನ್ನ ಆ ತುದಿಯ ಬಾಲವನ್ನು ಸ್ವಲ್ಪ ನೀನೇ ಬದಿಗೆ ಒತ್ತಿ ಮುಂದೆ ಹೋಗಪ್ಪ ಅಂತ ಹೇಳಿ ಆ ಮಂಗ ಹೇಳತ್ತೆ. ಆಗ ಭೀಮ, ಇದು ಮಂಗನ ಬಾಲ ಅಲ್ವಾ ಅಂತ ಅಂದ್ಕೊಂಡು ಒಂದೇ ಎಡಗೈಯಲ್ಲಿ ಎಳೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆಗಲೇ ಇಲ್ಲ. ಕಷ್ಟಪಟ್ಟು 2 ಕೈಯಿಂದ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಆಗಲಿಲ್ಲ. ಏನು ಪ್ರಯತ್ನ ಪಟ್ಟರು ಕೂಡ ಆ ಮಂಗದ ಬಾಲಿನ ಒಂದು ಕೂದಲನ್ನು ಕೂಡ ಅಲ್ಲಾಡಿಸೋದಕ್ಕೆ ಬಲಿಷ್ಠನಾಗಿರ್ತಕ್ಕಂಥ ಭೀಮನ ಬಳಿಯೇ ಆಗಲಿಲ್ಲ. ಆಗ ಭೀಮ ಯೋಚನೆ ಮಾಡ್ತಾನೆ, ಏನಾಯ್ತು ನನ್ನ ಶಕ್ತಿಗೆ ಅಂತ. ಆಗ ಅವನಿಗನಿಸಿದ್ದು, ಇಲ್ಲಿರ್ತಕ್ಕಂಥದ್ದು ಯಾವುದೋ ಸಾಮಾನ್ಯವಾಗಿರ್ತಕ್ಕಂಥ ಮಂಗ ಅಲ್ಲ, ಇದು ಯಾವುದೋ ದೇವನೋ ಗಂಧರ್ವನೋ ವಿಶೇಷ ವ್ಯಕ್ತಿ ಇದು ಅಂತ ಹೇಳಿ ಯೋಚನೆ ಮಾಡಿ ಕೈಯನ್ನು ಮುಗಿದು ಕೇಳ್ತಾನೆ, ಯಾರಯ್ಯ ನೀನು, ನಿನ್ನ ನಿಜ ಸ್ವರೂಪವನ್ನು ತೋರಿಸು ಅಂತ ಹೇಳಿದಾಗ ಆ ಮಂಗ ತನ್ನ ನಿಜವಾದ ಸ್ವರೂಪವನ್ನು ತೋರಿಸುತ್ತೆ. ಅದೇ ಮಂಗ ಅದು ಹನುಮಂತನಾಗಿದ್ದ. ಭೀಮನ ಅಣ್ಣನಾಗಿರ್ತಕ್ಕಂತಹ ಹನುಮಂತನೇ ಅಲ್ಲಿ ಮಲಗಿರ್ತಕ್ಕಂಥವನು. ಯಾವಾಗ ಭೀಮನಿಗೆ ತನ್ನ ಬಲದ ಬಗ್ಗೆ, ತನ್ನ ಶಕ್ತಿಯ ಬಗ್ಗೆ ಅಹಂಕಾರವನ್ನು ಇತ್ತೋ ಆ ಅಹಂಕಾರದಿಂದ ಅಲ್ಲಿರ್ತಕ್ಕಂಥವನು ಹನುಮಂತ ಎನ್ನುವುದನ್ನು ಗುರುತಿಸಲಿಕ್ಕೆ ಆಗಲೇ ಇಲ್ಲ. ತದನಂತರದಲ್ಲಿ ಅವನು ಮಾಡಿರ್ತಕ್ಕಂಥ ಒಂದು ವಿಚಾರಕ್ಕೋ ಮಾತಿಗೋ ಒಂದು ಕ್ಷಮೆಯನ್ನು ಕೇಳಿಬಿಟ್ಟು ಹನುಮಂತನ ಆಶೀರ್ವಾದದಿಂದ ಕುಬೇರನಿರ್ತಕ್ಕಂತಹ ಸ್ಥಾನಕ್ಕೆ ತೆರಳಿ ಆ ಸೌಗಂಧಿಕ ಪುಷ್ಪವನ್ನು ತಂದು ತನ್ನ ಮಡದಿಯನ್ನು ದ್ರೌಪದಿಯನ್ನು ಖುಷಿಯನ್ನು ಹೊಂದುವಂತಹ ರೀತಿಯಲ್ಲಿ ಮಾಡ್ತಾನೆ. ಈ ಕಥೆಯಲ್ಲಿ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಮಗೆ ಯಾವತ್ತಾದರೂ ಕೂಡ ನಮ್ಮ ಶಕ್ತಿಯ ಬಗ್ಗೆ ಅಹಂಕಾರ ಒಂದು ಬಂದಿದೆ ಅಂತ ಆದರೆ, ಅಥವಾ ಬರುತ್ತೆ ಅಥವಾ ಬಂತು ಅಂತ ಆದರೆ, ಆ ಅಹಂಕಾರದಿಂದಲೇ ನಮ್ಮ ಶಕ್ತಿಯ ನಾಶವಾಗತ್ತೆ. ಆ ಅಹಂಕಾರದಲ್ಲೇ ನಮ್ಮ ಮುಂದಿರ್ತಕ್ಕಂತಹ ವ್ಯಕ್ತಿಯ ಶಕ್ತಿಯನ್ನು ನಾವು ಯೋಚನೆ ಮಾಡುವುದಕ್ಕೂ ಕೂಡ ಆಗುವುದಿಲ್ಲ. ಆ ಕತ್ತಲೆ ಆವರಿಸಿಕೊಂಡು ಬಿಡತ್ತೆ. ಹಾಗಾಗಿ ನಮ್ಮ ಶಕ್ತಿಯ ಬಗ್ಗೆ ನಮಗೆ ನಂಬಿಕೆ ಇರಲಿ, ಆದರೆ ಅಹಂಕಾರ ಎನ್ನುವಂಥದ್ದು ಯಾವತ್ತಿಗೂ ಬೇಡ ಎನ್ನುವಂಥ ವಿಚಾರವನ್ನು ನಾವು ಈ ಕಥೆಯ ಮುಖಾಂತರ ಇವತ್ತು ನಾವು ತಿಳಿದುಕೊಂಡಿದ್ದೇವೆ.
ಇವತ್ತಿಗೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ಇಂತಹ ಕಥೆಗಳನ್ನು, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 10 ಹಲವಾರು ಕಥೆಗಳನ್ನು, 10 ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.